ಹಾಯ್ ಫ್ರೆಂಡ್ಸ್, ಇದು ಯುಗಾದಿ ಹಬ್ಬದ ವ್ಲಾಗು. ಯುಗಾದಿ ಹಬ್ಬದ ದಿನ ಬೆಳಗ್ಗೆಲ್ಲ ಎದ್ದು ಪೂಜೆ ಎಲ್ಲ ಮುಗಿಸಿ ನಾವು ಊರಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸ್ವಲ್ಪ ಲೇಟಾಗೆ ವಿಶ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಕುಮಾರಸ್ವಾಮಿ ಲೇಟಲ್ಲೇ 3 ದಿನ ಉಳ್ಕೊಳ್ಬೇಕಾಯಿತು. ಸ್ವಲ್ಪ ಪರ್ಸ್ನಲ್ ಕೆಲಸ ಇದ್ದಿದ್ದರಿಂದ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ. ಈಗ ಎಡಿಟಿಂಗ್ ಮಾಡಾಕ್ತಾಯಿದ್ದೀನಿ. ಎಲ್ಲ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ಊರ ಕಡೆ ಬಂದ್ವಿ, ಏರಿನಪ್ಪನಳ್ಳಿಗೆ. ನಮ್ಮ ತಾತನಿಗೆ ದಿವ್ಯ ಹತ್ರ ಅಲ್ಲಿ ಪೂಜೆ ಮಾಡ್ಕೊರ್ಬೇಕಾಯ್ತು. ನಾವು ಕಲ್ಲಳ್ಳಿಲಿ ಮಾಡ್ತಿದ್ವಿ ವರ್ಷ. ನಮ್ಮ ದೊಡ್ಡಪ್ಪ ತೀರೋಗಿದ್ರಿಂದ ಅಂದರೆ ವರ್ಷ ತುಂಬ ಗಂಟ ಮಾಡಲ್ಲ ನಾವು. ಅದಕ್ಕೆ ಅಲ್ಲಿರೋದಕ್ಕಿಂತ ಇಲ್ಲಿ ಬಂದು ಮಾಡ್ಕೋಗ್ಬೋದಲ್ವ ಅಂದ್ಬಿಟ್ಟು ನಮ್ಮ ತಾತನಿಗೆ ಇಲ್ಲಿ ಮಾಡ್ತಾಯಿದ್ದೀವಿ. ಇದು ಅಮ್ಮನ ಮನೆ ಕಡೆ, ನಾನು ಹೇಳ್ತಾ ಇರೋದು ಅಪ್ಪನ ಮನೆ ಕಡೆ ತೀರೋಗಿರೋದ್ರಿಂದ ಮಾಡುವಂಗಿರಲಿಲ್ಲ ಅಂದ್ಬಿಟ್ಟು ಇಲ್ಲ ಅಮ್ಮನ ಮನೆ ಕಡೆ ಅಲ್ವಾ ಮಾಡ್ಬೋದು ಅಂತ ಮಾಡೋಕ್ಕೆ ಅಂತ ಬಂದ್ವಿ. ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಯಾರೋ ಬೆಂಕಿ ಹಾಕಿದ್ರು ಅನಿಸುತ್ತೆ, ಕೆಳಗೆಲ್ಲ ಬೆಂದೋಗಿತ್ತು. ಮತ್ತು ಅದು ಕಡ್ಡಿ ಥರ ಹಂಗೆ ಇತ್ತು. ಆದಷ್ಟು ಸ್ವಲ್ಪ ನಮ್ಮ ಅಮ್ಮ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಪೂಜೆ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮುತ್ತರಾಯನ ಗುಡಿ ಅಂತಾರಿದ್ನ, ಅಲ್ಲಿ ಬಂದು ಎಲ್ಲ ನೆರಳಿತ್ತು. ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನಮ್ಮ ಗುಂಡಂಗೆ ಒಂದು ತಟ್ಟೆಗೆ ಹಾಕ್ಕೊಟ್ಟಿದ್ದೆ. ಅವ್ನಿಗೇನೋ ಒಂಥರ ಖುಷಿಯಾಗೋಯ್ತು. ಅವನು ಸ್ವಲ್ಪ ಅದೊಂದು ಒಬ್ಬಟ್ಟು ಫುಲ್ಲು ತಿನ್ಕೊಂಡ. ಈ ಥರ ಯಾರು ತಿಂದಿದ್ದೀರಾ ಒಬ್ಬಟ್ಟು ಅಂತೇಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಗೊಜ್ಜು ಮತ್ತು ಒಬ್ಬಟ್ಟು ಟ್ರೈ ಮಾಡಿಲ್ಲ ಅಂದರೆ ಮಾಡಿ. ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ನಮ್ಮ ಮೈದ್ನವ್ರ ಮನೆಗೆ ಬಂದ್ವಿ. ನಮ್ಮ ಮೈದ್ನವ್ರ ಮಗಳನ್ನ ನನ್ನ ಮಗಳು ಒಂದು ಸಲನೂ ಮಾತಾಡಿಸಿಲ್ಲ. ಒಂದೇ ಸಲ ಅವ್ರು ನೋಡಿದಷ್ಟೇ. ಅವಳು ಚಿಂಟು ಅಂತ ಇಬ್ಬರು ಈ ಥರ ಕ್ಲೋಸ್ ಆಗಿಬಿಟ್ರು. ಅದಾದಮೇಲೆ ಮನೆಗೆ ಬಂದು ಎಲ್ಲರೂ ಟಯರ್ಡ್ ಆಗಿತ್ತು, ಮಲ್ಕೊಬಿಟ್ವಿ. ಅದಾದ ಮಾರ್ನೆಗೆ ಹೊಸ್ಕಡ್ಕೋ ದಿನ ನಾಷ್ಟಕ್ಕೆ ಬಿರಿಯಾನಿ ಮಾಡಿತ್ತು ನಮ್ಮತ್ತೆ. ತುಂಬಾ ಚೆನ್ನಾಗಿತ್ತು. ಇದು ವರ್ಷದ ಮೊದಲನೇ ಮಾವಿನಕಾಯಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್.